ಮಕ್ಕಳ ತೂಕ ಯಾವ ವಯಸ್ಸಲ್ಲಿ ಎಷ್ಟೆಷ್ಟು ಇರಬೇಕು, ಮಕ್ಕಳ ವೇಟ್ ಗೇನ್ ಆಗ್ತಾ ಇಲ್ಲ ಅಂತಂದ್ರೆ ನೀವೇನೋ ವರಿ ಮಾಡ್ತಾ ಇದ್ದೀರಾ, ಆಮೇಲೆ ವೇಟ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಗ್ರೋತ್ ಚಾರ್ಟ್ ಅಲ್ಲಿ ಹೆಂಗ್ ನೋಡ್ಬೇಕು, ಈ ತರ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಮಕ್ಕಳ ತೂಕ, ಬರ್ತ್ ವೇಟ್ ಮಗುದು ಎಷ್ಟಿದೆ, ಆಮೇಲೆ ತಾಯಿಯ ಏನಂದ್ರೆ ಹೆಲ್ತ್, ಅವಳು ಅಂದ್ರೆ ಗರ್ಭಾವಸ್ಥೆಯಿಂದ ಹಿಡಿದು ಫಸ್ಟ್ 1000 ಡೇಸ್ ಅಲ್ಲಿಯವರೆಗೆ ಏನಂತಂದ್ರೆ ಮಗುದು ವೇಟ್ ಗೇನು ಆಗ್ತಾ ಇರ್ತದ. ಆಮೇಲೆ ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಮದರ್ದ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಇರ್ತದ. ಸೊ ಆಮೇಲೆ ಅವನ ನ್ಯೂಟ್ರಿಷನ್ ಹ್ಯಾಬಿಟ್ಸ್ ಅದ್ರ ಕೂಡ ಇಂಪಾರ್ಟೆಂಟ್ ಇರ್ತದ. ಸೊ ಆಮೇಲೆ ಅವ್ನ ಏನಾರ ಕಾಯಿಲೆ ಏನಾರ ಇದೆ, ಅವನಿಗೆ ಏನಾರ ಮೆಡಿಕಲ್ ಡಿಸೀಸಸ್ ಏನಾರ ಇದೆನಾ, ಈ ತರ ಏನಾರ ಡಿಸೀಸಸ್ ಇದ್ರು ಕೂಡ ಅವ್ನ ವೇಟ್ ಗಳು ಸರಿಯಾಗಿ ಆಗ್ತಾ ಇರಲ್ಲ. ಓಕೆ, ಸೊ ಎಲ್ಲಾನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡೀಟೇಲ್ ಅಲ್ಲಿ. ಸೊ ತಾಯಿಯ ಮಗು ಗರ್ಭಾವಸ್ಥೆಯಿಂದ ಹಿಡಿದು ಫಸ್ಟ್ 1000 ಡೇಸ್ ವರೆಗೆ ತಾಯಿ ನ್ಯೂಟ್ರಿಷನ್, ತಾಯಿಯ ಏನಂದ್ರೆ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಮಕ್ಕಳ ವೇಟ್ ಗೇನಲ್ಲಿ. ಸೊ ತಾಯಿ ಗರ್ಭಾವಸ್ಥೆಯಲ್ಲಿ ಇರ್ಬೇಕಾದ್ರೆ ತಾಯಿಗೆ ಏನಂದ್ರೆ, ಸೊ ಮಗುವಿನ ವೇಟು ತಾಯಿಯ ಗರ್ಭಾವಸ್ಥೆಯಿಂದ ಹಿಡಿದು ಫಸ್ಟ್ 1000 ಡೇಸ್ ವರೆಗೆ ತಾಯಿಯ ಆರೋಗ್ಯ ತುಂಬಾ ಮುಖ್ಯವಾಗಿ ರೋಲ್ ಪ್ಲೇ ಮಾಡುತ್ತೆ. ಸೊ ಮಗು ಗರ್ಭಾವಸ್ಥೆಯಲ್ಲಿ ಇರ್ಬೇಕಾದ್ರೆ ತಾಯಿಗೆ ಏನಂದ್ರೆ ಕಾಯಿಲೆಗಳು ಅಂದ್ರೆ ಅವಳಿಗೆ BP ಹೆಚ್ಚೆ ಆಗಿತ್ತು, ಅಥವಾ ಏನಾದ್ರು ಶುಗರ್ ಕಾಯಿಲೆ ಏನೋ ಇತ್ತು ಅವಾಗ, ಆಮೇಲೆ ಅವಳದ ರಕ್ತಹೀನತೆ ಏನೋ ಇದೆನಾ, ಆಮೇಲೆ ತಾಯಿ ಗರ್ಭಾವಸ್ಥೆಯಲ್ಲಿ ಇರ್ಬೇಕಾದ್ರೆ ತಾಯಿ ಎಷ್ಟು ವೇಟ್ ಗೇನ್ ಆಗಿದೆ, ಯೂಶಲಿ 10 kg ವೇಟ್ ಗೇನ್ ಆಗಬೇಕು ಪ್ರೆಗ್ನೆನ್ಸಿಯಲ್ಲಿ, ಅದು ವೇಟ್ ಗೇನ್ ಚೆನ್ನಾಗಿ ಆಗಿದೆ ಇಲ್ಲ ಅವಾಗ. ಆಮೇಲೆ ಅವಳ ನ್ಯೂಟ್ರಿಷನಲ್ ಹ್ಯಾಬಿಟ್ಸು ಇವೆಲ್ಲವೂ ಕೂಡ ಮುಖ್ಯವಾಗಿ ರೋಲ್ ಪ್ಲೇ ಮಾಡುತ್ತೆ ಮಗುವಿನ ಬರ್ತ್ ವೇಟ್ಗೆ. ಸೊ ಮಗುವಿನ ಬರ್ತ್ ವೇಟ್ ಏನಿರುತ್ತಲ್ಲ ಅದು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಆಗಿಲ್ಲ ಅವನು ಎಷ್ಟು ಯಾವ ತರ ವೇಟ್ ಗೇನ್ ಆಗ್ತಾನೆ ಅಂತ ರೋಲ್ ಪ್ಲೇ ಮಾಡುತ್ತೆ. ಸೊ ಈ ತರ ಏನಂದ್ರೆ ತಾಯಿ ಆರೋಗ್ಯ ತುಂಬಾ ಮುಖ್ಯ ಇದೆ. ಗರ್ಭಿಣಿ ಇರ್ಬೇಕಾದ್ರೆ ತಾಯಿಗೆ ಏನಂದ್ರೆ ಒಳ್ಳೆ ನ್ಯೂಟ್ರಿಷನ್, ಒಳ್ಳೆಯ ಫುಡ್ ಕೊಡಬೇಕು. ಆಮೇಲೆ ಏನಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಪ್ಲಿಮೆಂಟ್ಸ್ ಕೂಡ ಗೈನಕಾಲಜಿಸ್ಟ್ ಕೊಡ್ತಿರ್ತಾರೆ, ಅವ್ರು ಕರೆಕ್ಟ್ ಆಗಿ ತಗೋಬೇಕು. ಸೊ ಅದರಿಂದ ಏನಂತಂದ್ರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹುಟ್ಟಿದ ಮೇಲೆ ಯಾವ ತರ ವೇಟ್ ಗೇನ್ ಆಗ್ತಾನೆ ಮಗು ಅಂತ ನಾನು ಚಾರ್ಟ್ ಮೂಲಕ ನಿಮಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಚಾರ್ಟ್ ಮೂಲಕ ನಾನು ತಿಳಿಸಿದ್ದೀನಿ. ಅದು ಏನಂದ್ರೆ ನೆಕ್ಸ್ಟ್ ವಿಡಿಯೋ ಇದರಲ್ಲೇ ಬರುತ್ತೆ. ಓಕೆ, ಆಮೇಲೆ ಏನಂತಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನ್ ಫ್ಯಾಕ್ಟರ್ ಪ್ಲೇ ಮಾಡುತ್ತೆ ಅಂದ್ರೆ ಮಗುವಿನ ಫುಡ್ ಹ್ಯಾಬಿಟ್ಸ್. ಸೊ ಅವನಿಗೆ ಒಳ್ಳೆಯ ಆರೋಗ್ಯ ಪೌಷ್ಟಿಕ ಆಹಾರ ಕೊಟ್ಟಿದ್ರೆ ಅಂದ್ರೆ ಅವನು ವೇಟ್ ಗೇನ್ ಅಷ್ಟು ಸರಿಯಾಗಿ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಪೇರೆಂಟ್ಸ್ ಜೆನೆಟಿಕ್ ಫ್ಯಾಕ್ಟರ್ಸ್. ಇವ್ ನೀವು ನೋಡಿರ್ತೀರಿ ರಾಜ್ಯದಿಂದ ರಾಜ್ಯಕ್ಕೆ, ಆಮೇಲೆ ಕೆಲವೊಂದ್ಸಲ ಏನಂತಂದ್ರೆ ವೆಸ್ಟರ್ನ್ ಇದರಲ್ಲಿ ಪಾಪ್ಯುಲೇಷನ್ ಅಲ್ಲಿ ಅವ್ರ ಮಕ್ಕಳ ವೇಟ್ ಏನಂತಂದ್ರೆ ಐಡಿಯಲಿ 3.5 to 4 ವರೆಗೆ ಇರ್ತದೆ, ಬರ್ತ್ ವೇಟ್ ಅಷ್ಟು ಇರ್ತದೆ. ಬಟ್ ನಮ್ದು ಇಂಡಿಯನ್ ಚಿಲ್ಡ್ರನ್ ಅಲ್ಲಿ 2.5 to 3.5 ಇಂಡಿಯನ್ ಚಿಲ್ಡ್ರನ್ ಅಲ್ಲಿ ವೇಟ್ ಬರ್ತ್ ವೇಟ್ ಇರುತ್ತೆ. ಸೊ ಇದೇ ತರ ಏನಂದ್ರೆ ಅವ್ರದ್ದು ಜೆನೆಟಿಕ್ ಫ್ಯಾಕ್ಟರ್ಸ್, ಆಮೇಲೆ ಅವ್ರದ್ದು ಫುಡ್ ಹ್ಯಾಬಿಟ್ಸು, ಆಮೇಲೆ ಏನಂತಂದ್ರೆ ಈ ತರ ಜೆನೆಟಿಕ್ ಫ್ಯಾಕ್ಟರ್ಸ್ ತುಂಬಾ ರೋಲ್ ಪ್ಲೇ ಮಾಡುತ್ತೆ ವೇಟ್ ಗೇನ್ ಅಲ್ಲಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನಾನು ಏನೇ ಹೇಳಿಕ್ ಬಯಸ್ತೀನಿ ಅಂತಂದ್ರೆ, ನೀವು ಬರೀ ಮಗುವಿನ ವೇಟ್ ಅಷ್ಟೇ ಹಿಡ್ಕೊಂಡು ನೀವು ಮಗು ಆರೋಗ್ಯವಾಗಿದ್ದಾನೆ ಇಲ್ಲ ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನು ಓವರ್ ಆಲ್ ಡೆವಲಪ್ಮೆಂಟ್ ನೋಡ್ಬೇಕಾಗುತ್ತೆ. ಅಂದ್ರೆ ಅವನ್ ಎಮೋಷನಲ್ ಡೆವಲಪ್ಮೆಂಟ್, ಅವನ್ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಅವನ ಮೆಮೊರಿ, ಅವನದು ಏನಂತಂದ್ರೆ ಅಪ್ಲಿಕೇಶನ್ ಸ್ಕಿಲ್ಸ್, ಅವನು ಏನಂತಾರೆ ಕಮ್ಯುನಿಕೇಶನ್ ಯಾವ ತರ ಮಾಡ್ತಾರೆ, ಸೋಷಿಯಲ್ ಇಂಟ್ರಾಕ್ಷನ್ ಹೇಗಿದೆ, ಫಿಸಿಕಲ್ ಆಕ್ಟಿವಿಟಿ ಯಾವ ತರ ಮಾಡ್ತಾನೆ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿ ರೋಲ್ ಪ್ಲೇ ಮಾಡುತ್ತೆ. ಮಗು ತುಂಬಾ ಚಬಿ ಇದ್ದಾನೆ ಬಟ್ ಅವನ್ ಏನಂತಂದ್ರೆ ಡೆವಲಪ್ಮೆಂಟ್ ಅಲ್ಲಿ ಅಷ್ಟೇನ್ ಇಲ್ಲ ಅಂತಂದ್ರೆ ಅದು ಆರೋಗ್ಯ ಆಗ ಮಗು ಅಂತ ಹೇಳಿಕ್ ಆಗಲ್ಲ. ಬಟ್ ಒಬ್ಬ ಲೀನ್ ಮಗು ಇದ್ದಾನೆ, ಅವ್ನು ತುಂಬಾ ಫಿಸಿಕಲಿ ಆಕ್ಟಿವ್ ಇದ್ದಾನೆ, ಅವನೇನಂದ್ರೆ ಎಮೋಷನಲ್ ಸ್ಕಿಲ್ಸ್, ಸೋಷಿಯಲ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಅವನಿಗೆ ಏನಂದ್ರೆ ಹೆಲ್ದಿ ಮಗು ಅಂತ ನಾವು ಹೇಳ್ತೀವಿ. ಸೊ ನೀವು ಬರೀ ವೇಟ್ ಹಿಡ್ಕೊಂಡು ನೀವು ಏನಂತಂದ್ರೆ ಮಗು ಆರೋಗ್ಯವಾಗಿದ್ದಾನಲ್ಲ ಅಂತ ನೀವು ಡಿಸೈಡ್ ಮಾಡೋದು ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಏನಂತ ಪಾರ್ಟ್ ಅಲ್ಲಿ, ಈಗ ಬರೋ ಪಾರ್ಟ್ ಅಲ್ಲಿ ಏನಂದ್ರೆ ವೇಟ್ ಚಾರ್ಟ್ ನಾನು ಪ್ಲಾಟ್ ಮಾಡಿ ಹೇಳಿದೀನಿ, ಯಾವ ತರ ನಾವು ವೇಟ್ ನೋಡ್ಬೇಕು. ಆಮೇಲೆ ಯಾವ ತರ ನೀವು ಪಿಡಿಯಾಟ್ರಿಷಿಯನ್ ಹತ್ರ ಹೋದಾಗ ಏನಂದ್ರೆ ವೇಟ್ ಪ್ಲಾಟ್ ಮಾಡ್ಕೊಂಡು ಅದು ಮಗುದು ವೇಟ್ ಚೆನ್ನಾಗಿ ಆಗ್ತಾ ಇದೆ ಇಲ್ಲ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಇನ್ನೊಂದು ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್ ಅಂತಂದ್ರೆ, ನೀವು ವಿಡಿಯೋ ನೋಡ್ಬಿಟ್ಟು ನೀವು ಏನಂತಂದ್ರೆ ನೀವು ಡಿಸಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ವಿಡಿಯೋಸ್ ಏನಾದ್ರೆ ಎಜುಕೇಶನಲ್ ಪರ್ಪಸ್ ಓನ್ಲಿ ಇರ್ತದೆ.
ಏನಂದ್ರೆ ನೀವು ಪೀಡಿಯಾಟ್ರಿಷಿಯನ್ ಹತ್ರ ಅಥವಾ ತಜ್ಞ ವೈದ್ಯರ ಹತ್ರ ಕನ್ಸಲ್ಟ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು. ಇದು ಗ್ರೋತ್ ಚಾರ್ಟ್ ಇದೆ ಬಾಯ್ಸ್ದು. ಸೊ ನೀವು ಯಾವಾಗಲೂ ಸಬ್ಜೆಕ್ಟಿವ್ ಆಗಿ ನೋಡ್ತಿರ್ತೀರಿ ನನ್ನ ಮಗು ವೇಟ್ ಗೇನ್ ಆಗ್ತಾ ಇಲ್ಲ ಅಂತ. ಬಟ್ ಆಬ್ಜೆಕ್ಟಿವ್ ಆಗಿ ನೀವು ಯಾವಾಗಲೂ ಕನ್ಫರ್ಮ್ ಮಾಡ್ಕೋಬೇಕು ನಿಮ್ಮದು ಮಗುದು ವೇಟ್ ಕರೆಕ್ಟ್ ಆಗ್ತಾ ಇದೆ ಇಲ್ವೋ ಅಂತ. ಯಾಕಂದರೆ ಅದು ನಿಮಗೆ ಏನಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಈಸ್ ಬಾಯ್ಸ್ದು ವೇಟ್ ಚಾರ್ಟು. ಇದರಲ್ಲಿ ಸೊ ಇದು ಆ್ಯಕ್ಸಿಸಲ್ಲಿ ಏನಿದೆ ಏಜ್ ಇನ್ ಇಯರ್ಸು, ವೈ ಆ್ಯಕ್ಸಿಸಲ್ಲಿ ವೇಟ್ ಇದೆ. ಸೊ ಇದು ಆಮೇಲೆ ಸೊ ಸಪೋಸ್ ನಿಮ್ಮ ಮಗುದು 1 ವರ್ಷ ಮಗು ಇದೆ ಅಂತಂದರೆ ದಿಸ್ ಈಸ್ 1 ಇಯರು. ಸೊ ಇದು ಫಸ್ಟ್ ನಿಮಗೆ ಹೇಳ್ತೀನಿ, ಇದು 3rd ಸೆಂಟೈಲು, -3 ಸೆಂಟೈಲು +3 ಸೆಂಟೈಲು. ಅಂದರೆ ಈ ನಿಮ್ದು ಐಡಿಯಲ್ ವೇಟ್ ಮಗುದು ವೇಟ್ ಇಲ್ಲಿ ಬರಬೇಕು. ಇದು ಗ್ರೀನ್ ಲೈನ್ ಇದೆ ಅಲ್ವಾ, ಸೊ ಗ್ರೀನ್ ಲೈನು. ಸೊ ಮೈನಸ್ ಇದು ರೆಡ್ ಲೈನ್ ಕೂಡ ಮತ್ತು ಬ್ಲ್ಯಾಕ್ ಲೈನ್ ಕೂಡ ಡೇಂಜರ್ ಅಂತ. ಸೊ ಯಾವಾಗಲೂ ಮಗುದೇನಂದ್ರೆ ಇದ್ರ ನಡುಕನೇ ಇರಬೇಕು, ದಿಸ್ ಇನ್ ಬಿಟ್ವೀನ್ ದಿಸ್ ಇರಬೇಕು ವೇಟ್. ಸೊ ಇದ್ರ ಮೇಲ್ಗಡೆ ಹೋದ್ರೂ ಕೂಡ ಓವರ್ ವೇಟ್ ಅಂದರೆ ಓವರ್ ವೇಟ್ ಆಗಿಬಿಡುತ್ತೆ. ಇದು ಓವರ್ ವೇಟ್. ಕೆಳಗಡೆ ಬಂದರೆ ಅಂಡರ್ ವೇಟ್ ಆಗುತ್ತೆ. ಸೊ ಎಕ್ಸಾಂಪಲ್ ಈಗ 1 ವರ್ಷ ಮಗು ಇದೆ. ಸೊ ನೀವು ವೇಟ್ ಚೆಕ್ ಮಾಡಬೇಕು, ಡಿಜಿಟಲ್ ವೇಯಿಂಗ್ ಮೆಷಿನಲ್ಲಿ ಚೆಕ್ ಮಾಡಬೇಕು. ಅವ್ನ ವೇಟ್ ಎಷ್ಟಿದೆ ಅಂತಂದರೆ ಸಪೋಸ್ ಅವ್ನ ವೇಟು 9 kg ಇದಾನಂತಂದರೆ ಇಲ್ಲಿ ಬರುತ್ತೆ. ಸೊ ಅಂದರೆ ನಾರ್ಮಲ್ ಇದೆ, ಅಂದರೆ -2 ಇಂದ +2 ರೇಂಜಲ್ಲಿ ಹೋಗ್ತಾ ಇದ್ದಾನೆ. ಸಪೋಸ್ ಅವನ ಮಗುದು ವೇಟ್ ಏನಂತಂದರೆ 7 kg ಇದೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ಗೆ 7 kg ಅಂದರೆ ಇಲ್ಲಿ ಬರ್ತದೆ. 7 kg ಅಂದರೆ ಅವನು ಅಂಡರ್ ವೇಟ್ ಕಡೆ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಸೊ ಇದು 9 ಐಡಿಯಲಿ ಅವ್ನು ಎಷ್ಟಿರ್ಬೇಕಂದ್ರೆ 9.7 ಇರಬೇಕು. ಸೊ ದಟ್ ಈಸ್ ದ ಐಡಿಯಲ್ ವೇಟ್. ಸೊ ಈ ಥರ ನೀವು ಚೆಕ್ ಮಾಡಬೇಕು. ಬಾಯ್ಸ್ಗೆ ಬ್ಲೂ ಕಲರ್ದು ಬರುತ್ತೆ, ಗರ್ಲ್ಸ್ಗೆ ಪಿಂಕ್ ಕಲರ್ ಚಾರ್ಟ್ಸ್ ಬರ್ತದೆ. ಸೊ ಯಾವಾಗಲೂ ನಿಮ್ಮದು ಪೀಡಿಯಾಟ್ರಿಷಿಯನ್ ಹತ್ರ ಅವ್ರದ್ದು ಫೈಲಲ್ಲಿ ಏನಂದ್ರೆ ಕಂಪಲ್ಸರಿ ಇಟ್ಟಿರ್ತಾರೆ. ಸೊ ನೀವು ಯಾವಾಗೂ ವಿಸಿಟ್ ಹೋದಾಗ ಕಂಪಲ್ಸರಿ ವೇಟ್ ಚೆಕ್ ಮಾಡಿ, ವೇಟ್ ಚಾರ್ಟ್ ಅಥವಾ ಗ್ರೋತ್ ಚಾರ್ಟ್ಸ್ ಮೇಲೆ ಪ್ಲಾಟ್ ಮಾಡಿನೇ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಬಯಾಸ್ ಆಗೋದು ಬೇಡ. ಓಕೆ, ಥ್ಯಾಂಕ್ ಯು.